ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರಿಗೆ ವಯಸ್ಸಿನ ಮರು ಜಾಸ್ತಿ ಆಗಿದೆಯೋ ಅಥವಾ ಅಧಿಕಾರದ ಅಹಂಕಾರದಿಂದ ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೈಯೆಸ್ಟ್ ಟರ್ಮ್, ಹೈಯೆಸ್ಟ್ ದಿನಗಳನ್ನು, ಹೈಯೆಸ್ಟ್ ತಿಂಗಳುಗಳ ಪ್ರಧಾನಿಯಾಗಿ ದೇಶದ 140 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ, ಸತತವಾಗಿ 3 ಬಾರಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ, ಅವರ ದೇಶ ಪ್ರೇಮದ ಬಗ್ಗೆನೇ ಪ್ರಶ್ನೆಯನ್ನು ಎತ್ತಿದ್ದಾರೆ. ದೇಶದ್ರೋಹಿ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ. ಹಿಂದೆ ಆವಿಗೆ ಹೋಲಿಸಿದ್ರು. ದೇಶದ ಜನ ಛೀಮಾರಿ ಹಾಕಿ ಇವರನ್ನ ಮನೆ ಕಳಿಸಿದ್ರು ಕಾಂಗ್ರೆಸ್ ಅವ್ರನ್ನ. ಮತ್ತೆ ಚಾಯ್ವಾಲಾ ಅಂತ ಹೇಳಿ ಮೋದಿಯನ್ನ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು. ಬೀದಿ ಬೀದಿಗಳಲ್ಲಿ ಚಾಯ್ವಾಲಾಗಳ ಪ್ರತಿಭಟನೆಗಳಾಯಿತು. ಮತ್ತೆ ಅವರು ದೇಶದ ಪ್ರಧಾನಿಯಾಗಿ ಆಯ್ಕೆಯಾದರು. ಇವರು ಟೀಕೆಗಳೇ ಇವತ್ತು ಬಿಜೆಪಿಗೆ ಒಂಥರ ವರ ಆಗ್ತಾ ಇದೆ. ಒಂದು ರೀತಿ ಫ್ರಸ್ಟ್ರೇಷನ್. ಇನ್ನು ಅಧಿಕಾರ ನಮ್ಮ ಜೀವನದಲ್ಲಿ ಸಿಗಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಅವರೆಲ್ಲರೂ ಆತಂಕದಲ್ಲಿ, ದುಃಖದಲ್ಲಿ ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ವಯಸ್ಸಾಗಿರ್ತಕ್ಕಂಥ, ರಿಟೈರ್ಡ್ ಆಗುವಂಥ ಕಾಲ ಅವ್ರದ್ದು. ನಿವೃತ್ತಿ ಆಗಬೇಕಾಯಿತು. ನಿವೃತ್ತಿ ಆಗೋ ಕಾಲದಲ್ಲಿ ಅವರು ಎದ್ದೇಳಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಇಂಥ ಕಾಲದಲ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟು ಜನರಿಂದ ಛೀಮಾರಿ ಹಾಕ್ಸ್ಕೊಳ್ಳೋಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಏನಾನ ಮಾನ ಮರ್ಯಾದೆ ಇದ್ದರೆ, ಅವ್ರಿಗೆ ಗೌರವ ಇದ್ದರೆ, ಅವ್ರನ್ನ ಕೂಡಲೇ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು. ದೇಶದ ಪ್ರಧಾನಿ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಗೌರವ ಬೇಕಲ್ಲ. ಯಾರು ದೇಶದ್ರೋಹಿಗಳು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಟೆರರಿಸ್ಟ್ ಆಕ್ಟಿವಿಟೀಸ್ ಆದಾಗ ಅವ್ರು ಬೆಂಬಲ ಮಾಡೋರು ಯಾರು? ಕರ್ನಾಟಕದಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ರು ಭಯೋತ್ಪಾದಕರು, ಅವ್ರನ್ನ ಬ್ರದರ್ ಅಂದವ್ರು ಯಾರು? ಇವರ ರೈಟ್ ಹ್ಯಾಂಡ್, ಮಲ್ಲಿಕಾರ್ಜುನ್ ಅವರ ಖರ್ಗೆ ರೈಟ್ ಹ್ಯಾಂಡ್, ರಾಜ್ಯಸಭಾ ಸದಸ್ಯ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅವರ ವಿಜಯೋತ್ಸವದಲ್ಲಿ. ಅವ್ರ ಬಗ್ಗೆ ಖರ್ಗೆ ಏನಾನ ಕಾಮೆಂಟ್ ಮಾಡಿದಾರ? ಒಂದು ಕಾಮೆಂಟ್. ಕುಕ್ಕರ್ ಬಾಂಬ್ ಬಗ್ಗೆ ಒಂದು ಕಾಮೆಂಟ್ ಮಾಡಿದಾರ? ಪಾಕಿಸ್ತಾನ ಬಗ್ಗೆ ಒಂದು ಕಾಮೆಂಟ್ ಮಾಡ್ತಾರ? ತಲಾಕ್ ಬಿಲ್, ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಮಾಡಿದಂಥ ಬಿಲ್ ಬಗ್ಗೆ ವಿರೋಧ ಮಾಡಿದಂಥವ್ರು ಇವರು. ಸರ್ಜಿಕಲ್ ಸ್ಟ್ರೈಕ್ ಆದಾಗ ದೇಶದ ಸೈನಿಕರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಒಂದು ಗೌರವವನ್ನು ತಂದಂಥ ಸಂದರ್ಭದಲ್ಲಿ ಸೈನಿಕರನ್ನೇ ಟೀಕೆ ಮಾಡಿದ್ರು. ದೇಶದ ಭದ್ರತೆಯನ್ನೇ ಟೀಕೆ ಮಾಡಿದ್ರು. ಇಂಥ ಕಾಂಗ್ರೆಸ್ ಅವರು ಈ ಪದವನ್ನು ಬಳಕೆ ಮಾಡಿರುವಂಥದ್ದು. ಕಾಂಗ್ರೆಸ್ ಪಾರ್ಟಿ ಇಲ್ಲಿ ನಡೆಯುವಂಥ ಚುನಾವಣೆಗಳೇನಿದೆ ಅದರಲ್ಲಿ ಅವ್ರು ಗ್ಯಾರಂಟಿಯಾಗಿ ಗೂಡು ಸೇರೋದು ಗ್ಯಾರಂಟಿ. ಬಿಲ, ಇಲಿಗಳು ಬಿಲ ಸೇರ್ತತಲ್ಲ, ಹಂಗೆ ಬಿಲ ಸೇರುವಂಥದ್ದು ಗ್ಯಾರಂಟಿ. ಕೂಡಲೇ ದೇಶದ ಜನದ ಮುಂದೆ ಅವರು ಕ್ಷಮಾಪಣೆ ಕೇಳಬೇಕು. ಅವ್ರನ್ನ ಆ ಸ್ಥಾನಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹರಲ್ಲ ಇವರು. ಆ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು ನಾವೆಲ್ಲ ಖಂಡಿಸ್ತೀರಿ. ನಾಳೆ ಇದರ ವಿರುದ್ಧವಾಗಿ ನಮ್ಮ ಎಲ್ಲ ಶಾಸಕರು, ಬೆಂಗಳೂರಲ್ಲಿ ಯಾರ್ಯಾರು ಇರ್ತಾರೆ ಮತ್ತು ಬೇರೆ ಬೇರೆ ಭಾಗದಿಂದ ಬರುವಂಥ ಎಲ್ಲ ಶಾಸಕರಿಗೆ, ನಮ್ಮ MLCಗಳಿಗೆ, ನಮ್ಮ MP ಗಳಿಗೆ ನಾಳೆ 10 ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡೋ ಮುಖಾಂತರ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಾರ್ಟಿ ಮಾಡಿರೋಂಥ ದ್ರೋಹ, ಪ್ರಧಾನಿ ಬಗ್ಗೆ ಭಯೋತ್ಪಾದಕ ಪದವನ್ನು ಉಪಯೋಗ ಮಾಡಿರೋವಂಥದ್ದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.